ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟು. ಥರ್ಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ. ಸರ್ 10th ರಿಸಲ್ಟ್ ಬರುತ್ತಾ? ಯಾಕಂತ ಕೇಳಿದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ಸು ಎಲ್ಲ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಏನು ಹೇಳಿದ್ದಾರೆ ಅಂದರೆ 15th ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಆ್ಯಂಡ್ ಎಲ್ಲ ಕಾಲೇಜ್ ಇನ್ಸ್ಟಿಟ್ಯೂಟ್ಗಳು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಏನು ಹೇಳಿದ್ದಾರೆ, ಬಿಫೋರ್ 10 days ಅಂದರೆ 15th ಕಾಲೇಜ್ ಸ್ಟಾರ್ಟ್ ಆಗೋದಿದ್ರೆ ಬಿಫೋರ್ 10 days ಪ್ರಯರ್ 10 days ಒಳಗಡೆ ನಮಗೆ ನೀವು ಕೌನ್ಸಿಲಿಂಗ್ ಮುಗಿಸಿ ಕೊಟ್ಟರೆ, ಏನೇನು ಸೀಟ್ಗಳಿದೆ ಅದನ್ನೆಲ್ಲ ಫಿಲ್ ಮಾಡಿ ಕೊಟ್ಟರೆ, ಉಳಿದಿರೋ ಸೀಟನ್ನು ಅಂದರೆ ವಿದಿನ್ 10 days ಅದಕ್ಕೆ 10 days ಆಫ್ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಮಗೆ ಫಿಲ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಸೊ 5th ಒಳಗಡೆ ಅಂದರೆ ಆಲ್ರೆಡಿ ಆ ಡೇಟ್ ಆಗಿದೆ, 5th ಒಳಗಡೆ ಮಾಡಿಕೊಡಿ ಅಂತ ಹೇಳಿದರು. ಬಟ್ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್, ಯಾಕಂದರೆ ಕೌನ್ಸಿಲಿಂಗ್ ಎರಡೂ ಕೂಡ ಒಟ್ಟಿಗೆ ಆಗ್ತಾ ಇರೋದು. ಯಾವುದು ನಮ್ಮದು MCC ಅಂದರೆ KEA ಕಡೆಯಿಂದ ಮೆಡಿಕಲ್ ಮತ್ತು ಇಂಜಿನಿಯರಿಂಗು, ಇವೆರಡೂ ಕೂಡ ಪ್ಯಾರಲಲ್ ಕೌನ್ಸಿಲಿಂಗ್ ಆಗ್ತಾ ಇರುತ್ತೆ. ಎರಡೂ ಒಟ್ಟಿಗೆ ಕೌನ್ಸಿಲಿಂಗ್ ಆಗ್ತಾ ಇರಲಿಕ್ಕೆ ಹೋಗಿ ಸ್ವಲ್ಪ MCC ಜೊತೆ ಅದನ್ನು ಅಲೈನ್ ಮಾಡಲಿಕ್ಕೋಸ್ಕರ ಏನಾಗ್ತಾಯಿತ್ತು, KEA ಕಡೆಯಿಂದ ಡಿಲೇ ಆಗ್ತಾ ಇದೆ. ಓಕೆ, ಸೊ ಈಗ ಎಲ್ರಿಗೂ ಡೌಟ್ ಇರೋದು, ಸರ್ ಇವತ್ತು ರಿಸಲ್ಟ್ ಬರುತ್ತಾ? ಯಾಕಂತ ಕೇಳಿದರೆ ನಾವು 5 days ಆದರೂ ಬಿಟ್ಕೊಡ್ತೇವೆ ಕಾಲೇಜಿಗೆ ಡಿಸೈಡ್ ಮಾಡಲಿಕ್ಕೆ ಎಲ್ಲ ರೌಂಡ್ಸ್ ಆಫ್ ಕೌನ್ಸಿಲಿಂಗನ್ನು. KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳಿದರು 5 days ಅಟ್ಲೀಸ್ಟ್ 10 ಒಳಗಡೆ ನಾವು ರ್ಯಾಪ್ ಅಪ್ ಮಾಡ್ತೇವೆ ಅಂತ ಹೇಳಿದರು. ಇವತ್ತು 10th. ಸೊ ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಇವತ್ತು ರಿಸಲ್ಟ್ ಬರುತ್ತಾ ಅಂತ. ಬಟ್ ಇಲ್ಲಿ ಒಂದು ಇದೇನು ಅಂತ ಕೇಳಿದ್ರೆ, MCCಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ. ಇದು ಮುಗಿಯದ ಕತೆ MCC ಅವ್ರದ್ದು. ಎವ್ರಿ ಟೈಮು ಏನು ಮಾಡ್ತಾ ಇದ್ದಾರೆ ಅಂದರೆ ಪರ್ಫೆಕ್ಟಾಗಿ ಮಾಡುವಂಥ MCC ನಮ್ಮ ಕರ್ನಾಟಕದ KEA ಸ್ವಲ್ಪ ಡಿಲೇ ಮಾಡ್ತಾಯಿದ್ರು ಬಿಕಾಸ್ ಆಫ್ ಸಮ್ ರೀಸನ್ಸ್, ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಗ್ಲಿಚಸ್ ಆರ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅವರು ಇದು ಮಾಡ್ತಾಯಿದ್ರು, ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಬಟ್ ಈ ವರ್ಷ KEA ಕಡೆಯಿಂದ ಪ್ರಾಪರಾಗಿ ನಡೀತಾ ಇದೆ. ಬಟ್ ಇಲ್ಲಿ ಕೌನ್ಸಿಲಿಂಗ್ ಅನ್ನೋದು ಪ್ಯಾರಲಲ್ ಆಗಿ ಆಗ್ತಾ ಇದೆ, ಅಂದರೆ ಎರಡೂ ಒಟ್ಟಿಗೆ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ MCCದು ರಿಸಲ್ಟ್ ಬರೆದು ಇವ್ರು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಡಿಲೇ ಆಗ್ತಾ ಇದೆ. ಓಕೆ, ಸೊ ಏನಾಗಿದೆ ಕೇಳಿದರೆ, ಇನ್ನೂ ಕೂಡ ಮೆಡಿಕಲ್ ಕಾಲೇಜಸ್, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ಇನ್ನೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಅದನ್ನು ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದ್ದಾರೆ. ನಮಗೆ 100% ಶ್ಯೂರಿಟಿ ಇಲ್ಲ. ಕೆಲವೊಂದು ಪ್ರೈವೇಟ್ ಕಾಲೇಜಸಲ್ಲಿ ಅದ್ರ ಬಗ್ಗೆ ಏನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಮೀಟಿಂಗ್ಗಳು ನಡೀತಾ ಇದೆ. ಅದಾದ ನಂತರ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು ನೋಟಿಫಿಕೇಷನನ್ನು ಏನು ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದರೆ, NMCಯಿಂದ ಇಟ್ ಈಸ್ ಫಾರ್ ದ ಇನ್ಫಾರ್ಮೇಷನ್ ಟು ಕ್ಯಾಂಡಿಡೇಟ್ಸ್ ದಟ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ MCC ಆಫ್ DGHS ಈಸ್ ಇನ್ ದ ಪ್ರಾಸೆಸ್ ಆಫ್ ಆ್ಯಡಿಂಗ್ ನ್ಯೂಲಿ ಅಕ್ರಿಡೇಟೆಡ್ ಸೀಟ್ ಸೆಂಟ್ ಬೈ NMC. ಓಕೆ, NMCಯಿಂದ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸಿಗೆ ರೌಂಡ್ 2ಗೆ UG ಕೌನ್ಸಿಲಿಂಗಿಗೆ ಒಂದಿಷ್ಟು ಹೊಸ ಸೀಟ್ಸ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಇದಾಗ್ತಾ ಇದೆ. ಸೊ ಇನ್ ಅಡಿಷನ್ ದ ಸ್ಕ್ರೂಟಿನಿ ಆಫ್ NRI ಡಾಕ್ಯುಮೆಂಟ್ಸ್ ಈಸ್ ಇನ್ ಪ್ರೋಗ್ರೆಸ್. ನಾನ್ ರೆಸಿಡೆನ್ಷಿಯಲ್ ಇಂಡಿಯಾದವ್ರದ್ದು NRI ಡಾಕ್ಯುಮೆಂಟ್ಸನ್ನು ಅದನ್ನೇನು ಅವರು ವೆರಿಫಿಕೇಷನ್ ಮಾಡಬೇಕು, ಅದು ಪ್ರೋಗ್ರೆಸ್ಸಲ್ಲಿದೆ. ಪ್ಲಸ್ ಹೊಸ ಒಂದಿಷ್ಟು ಕಾಲೇಜಲ್ಲಿ ಹೊಸ ಸೀಟ್ಸ್ಗಳು ಆ್ಯಡ್ ಆಗ್ತಾ ಇದೆ. ಹೆನ್ಸ್ ದ ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಡಿಸೈಡೆಡ್ ಟು ಎಕ್ಸ್ಟೆಂಡ್ ದ ಶೆಡ್ಯೂಲ್ ಆಫ್ ರೌಂಡ್ 2 ಆಫ್ UG ಕೌನ್ಸಿಲಿಂಗ್ 2025. ಇಷ್ಟೇ ಹೇಳ್ತಾ ಇರೋದವರು. UG ಅಂದರೆ MCC ಕಡೆಯಿಂದ ಆಗುವಂತಹ ಅಂಡರ್ ಗ್ರ್ಯಾಜುಯೇಟ್ ಮೆಡಿಕಲ್ ಸೀಟ್ಸ್ಗಳಿಗೆ, ಮೆಡಿಕಲ್ ಕಾಲೇಜ್ಗಳಿಗೆ ನೀವು ಎಂಟ್ರಿ ತೊಗೊಳ್ಬೇಕು ಅಂತ ಇರುವಂಥ ಶೆಡ್ಯೂಲನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಷ್ಟೇ. The revised schedule of round 2 of UG counseling 2025 will be uploaded shortly on the MCC website. ಶಾರ್ಟ್ಲಿ ಇನ್ಯಾವುದು ರಿವೈಸ್ಡ್ ಶೆಡ್ಯೂಲ್ ಯಾವಾಗ? ಅವ್ರು ಆ್ಯಕ್ಚುಲಿ ಹೇಳಿದ್ದು 13th ರಿಸಲ್ಟ್ ಕೊಡ್ತೇವೆ ಅಂತ ಹೇಳಿದ್ದು MCC ಅವರು. ಬಟ್ ಮತ್ತೆ ರಿವೈಸ್ ಮಾಡ್ತಾ ಇದ್ದಾರೆ. ಆ ರಿವೈಸ್ಡ್ ಶೆಡ್ಯೂಲನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಮೇ ಬಿ 15th ನಂತರನೇ MCC ರಿಸಲ್ಟ್ ಬರುತ್ತೆ. ಓಕೆ ಸರ್, ಎಲ್ರಿಗೂ ಡೌಟ್ ಇರೋದು, ಸರ್ 15th ಒಳಗಡೆ KCET ಕೌನ್ಸಿಲಿಂಗ್ ಮುಗಿಬೇಕು ಅಲ್ಲ ಸರ್? ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ 15th ಕಾಲೇಜನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇವ್ರು ಇನ್ನೂ ಮುಗಿಸೇ ಇಲ್ಲ, ಏನು ಮಾಡೋದು ಸರ್? ಲಾಸ್ಟ್ ಇಯರ್ ಕೂಡ 3rd ರೌಂಡ್ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬಂದಿತ್ತು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರು. ಗೊತ್ತಿಲ್ಲ ಈ ವರ್ಷ ಏನು ಮಾಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಒಂದು ಟ್ವೀಟನ್ನು ಮಾಡಿದ್ದಾರೆ ಯಾರು, ಪ್ರಸನ್ನ ಕುಮಾರ್ ಸರ್ ಅವರು, ಅಬೌಟ್ UG NEET. ಏನಂತ ಹೇಳಿದ್ದಾರೆ ಕೇಳಿದರೆ, ಎಗೇನ್ ಒಂದು ಪ್ರಾವಿಷನಲ್ ರಿಸಲ್ಟನ್ನು ಕೊಡ್ತಾರಂತೆ ಬಿಫೋರ್ MCC ರಿಸಲ್ಟ್ ಬರಲಿಕ್ಕೂ ಮುಂಚೆ ಪ್ರಾವಿಷನಲ್ ರಿಸಲ್ಟನ್ನು ಕೊಡ್ತಾರಂತೆ. ಅದು ಮೇ ಬಿ 12 ಅಥವಾ 13th ಕೊಡ್ತಾರೆ ಅಂತ ಅಂದ್ಕೊಳ್ತೇನೆ. ಆವಾಗ ಇಂಜಿನಿಯರಿಂಗ್ ಸೀಟನ್ನು ಕೊಡ್ತಾರೆ, ಇಂಜಿನಿಯರಿಂಗ್ದು ರಿಸಲ್ಟ್ ಕೊಡ್ತಾರೆ. ಅದಾದ ನಂತರ ಇದು ಪ್ರಾವಿಷನಲ್ ರಿಸಲ್ಟ್ ಆಯಿತಾ. ಇದಾದ ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಮತ್ತೆ MCC ರಿಸಲ್ಟ್ಗೆ ವೆಯ್ಟ್ ಮಾಡ್ತಾರೆ. MCC ರಿಸಲ್ಟ್ ಬಂದ ನೆಕ್ಸ್ಟ್ ಡೇ ಮೇ ಬಿ 1 day ಟೈಮ್ ಕೊಡ್ಬೋದು ಕ್ವಿಟ್ ಮಾಡಲಿಕ್ಕೆ. MCC ಥ್ರೂ ಯಾರಾದರೂ ಮೆಡಿಕಲಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಮೆಡಿಕಲಿಗೆ ಜಾಯ್ನ್ ಆಗಿ ಅಂತೇಳಿ ಇಲ್ಲಿ KEA ಕಡೆಯಿಂದ ಸಿಕ್ಕಿರೋ ಸೀಟ್ಗಳನ್ನು ಬಿಟ್ಕೊಟ್ಟು ಹೋಗ್ಬೋದು. ಫ್ರೀ ಎಕ್ಸಿಟ್ ಅಂದರೆ ಏನು ಚಾರ್ಜ್ ಇರೋದಿಲ್ಲ, ಏನು ಪೆನಾಲ್ಟಿ ಇರೋದಿಲ್ಲ. ಅದನ್ನು ಬಿಟ್ಟು MCC ಥ್ರೂ ಮೆಡಿಕಲನ್ನು ಸೇರ್ಬೋದು. ಆವಾಗ ಎಗೇನ್ ರೀರನ್ನು ಮಾಡಿ ಮತ್ತೆ ಮೆಡಿಕಲ್ ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ. ಅಂದರೆ ಆ್ಯಕ್ಚುಯಲ್ ರಿಸಲ್ಟನ್ನು ಕೊಡ್ತಾರೆ. ಯಾರಿಗೆ ನಾನು ಹೇಳ್ತಾ ಇರೋದು, ಇದು ಮೆಡಿಕಲ್ ಸೀಟ್ ಇದ್ರವ್ರಿಗೆ. ಇದನ್ನು ಯಾರು ಪ್ರಸನ್ನ ಕುಮಾರ್ ಸರ್ ಅವರು ಟ್ವೀಟ್ ಮಾಡಿದ್ದಾರೆ. ಬಟ್
ನನಗೆ ಇಲ್ಲಿ ಡೌಟ್ ಇರೋದು ಇದರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಏನು ಲಾಭ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನೀವು ಇಷ್ಟರವರೆಗೆ ವೆಯ್ಟ್ ಮಾಡಿದ್ದೀರಾ. ಇನ್ ಕೇಸ್ ನೀವು MCC ಸೆಕೆಂಡ್ ರೌಂಡ್ ರಿಸಲ್ಟ್ವರೆಗೂ ವೆಯ್ಟ್ ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ. ನೀವು ಇದನ್ನು ಅಫಿಷಿಯಲಾಗಿ ಅದರಲ್ಲಿ ಏನೂ ಹೇಳಲಿಲ್ಲ. ಏನು ಹೇಳಿದ್ದೀರಾ ಕೇಳಿದರೆ, ಅಂದರೆ ನಾನು ಪ್ರಸನ್ನ ಕುಮಾರ್ ಸರ್ ಅವರು ಮಾಡಿರೋ ಟ್ವೀಟ್ ಬಗ್ಗೆ ಮಾತಾಡ್ತಾ ಇರೋದು. ಸೆಕೆಂಡ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟನ್ನು ಕೊಡ್ತೇವೆ, ಅದಾದ ನಂತರ MCC ರಿಸಲ್ಟ್ ಬಂದಾದಮೇಲೆ ಸೆಕೆಂಡ್ ರೌಂಡ್ನ ಆ್ಯಕ್ಚುಯಲ್ ರಿಸಲ್ಟನ್ನು ಕೊಡ್ತೇವೆ. ಆ್ಯಕ್ಚುಯಲ್ ರಿಸಲ್ಟ್ ಕೊಡಲಿಕ್ಕೂ ಮುಂಚೆ ಯಾರ್ಯಾರು KEA ಕಡೆಯಿಂದ ಮೆಡಿಕಲ್ ಸೀಟ್ ಆಗಿದೆ ಅದನ್ನು ಎಕ್ಸಿಟ್ ಆಗೋದಾದರೆ ಆಗಬಹುದು. ಸೊ ದ್ಯಾಟ್ ನಾವು MCC ಆ್ಯಕ್ಚುಯಲ್ ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೇ ಅಥವಾ 1 or 2 ಡೇಸ್ನ ನಂತರ ಇಲ್ಲೂ ಕೂಡ ಆ್ಯಕ್ಚುಯಲ್ ರಿಸಲ್ಟನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಇದು ನನ್ನ ಅನಿಸಿಕೆ ಪ್ರಕಾರ 15th ಮೇಲ್ಗಡೆ ಹೋಗುತ್ತೆ, 100% 15th ಮೇಲ್ಗಡೆ ಹೋಗುತ್ತೆ. ಬಟ್ ವಾಟ್ ಅಬೌಟ್ ಇಂಜಿನಿಯರಿಂಗು? ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟಿಗೆ ಥರ್ಡ್ ರೌಂಡಿಗೆ ಪ್ರಾವಿಷನಲ್ ರಿಸಲ್ಟ್ ಕೊಟ್ಟರೆ ಅಥವಾ ಪ್ರಾವಿಷನಲ್ ರಿಸಲ್ಟ್ ಕೊಟ್ಟ ನಂತರ ಮೆಡಿಕಲ್ ಸ್ಟೂಡೆಂಟ್ಸ್ಗಳದ್ದೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡು ಇಂಜಿನಿಯರಿಂಗ್ ಅವ್ರದ್ದು ಆ್ಯಕ್ಚುಯಲ್ ರಿಸಲ್ಟ್ ಕೊಟ್ರಿ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಅದು ಫೈನಲ್ ಆಗುತ್ತೆ, ಸ್ಟೂಡೆಂಟ್ಸ್ ಹೋಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಆದರೆ ಇಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಏನಿರ್ತಾರೆ, ಅವ್ರದ್ದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜು ಇರುತ್ತೆ, ಇಂಜಿನಿಯರಿಂಗ್ ಕಾಲೇಜು ಇರುತ್ತೆ. ಬಟ್ ಅವ್ರಿಗೆ ಥರ್ಡ್ ರೌಂಡಿಗೆ ಹೋದಾಗಲೂ ಎಲ್ಲಿ KEA ಕಡೆಯಿಂದ ಥರ್ಡ್ ರೌಂಡಿಗೆ ಹೋದಾಗ ಇಂಜಿನಿಯರಿಂಗ್ ನೀವು ರಿಸಲ್ಟ್ ಕೊಟ್ಟರೆ ಮೆಡಿಕಲನ್ನು ವಿತ್ಹೆಲ್ಡ್ ಮಾಡಿ, ಅಂದರೆ ಆ್ಯಕ್ಚುಯಲ್ ರಿಸಲ್ಟನ್ನು ವಿತ್ಹೆಲ್ಡ್ ಮಾಡಿ ಇಂಜಿನಿಯರಿಂಗ್ ಆ್ಯಕ್ಚುಯಲ್ ರಿಸಲ್ಟನ್ನು ಕೊಟ್ಟರೆ, ಇನ್ ಕೇಸ್ ಅವರ ಲೀಸ್ಟಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಈಗ MCC ರಿಸಲ್ಟ್ ಬಂದ ನಂತರ ಇಲ್ಲಿ KEA ಕಡೆಯಿಂದ ಆದಂಥ ಮೆಡಿಕಲ್ ಸೀಟನ್ನು ಬಿಟ್ಟು ಅವರು MCCಗೆ ಹೋಗ್ತಾರೆ. ಆವಾಗ ಏನಾಗುತ್ತೆ, ಒಬ್ಬ ಸ್ಟೂಡೆಂಟಿಗೆ ಒಂದು ಕಾಲೇಜ್ ಇದ್ದಿತ್ತು, ಒಂದು ಟಾಪ್ 1ನಲ್ಲಿ ಬರುವಂಥ ಒಂದು ಮೆಡಿಕಲ್ ಕಾಲೇಜ್ ಇದ್ದಿತ್ತು. ಬಟ್ ಅವನಿಗೆ ಫಸ್ಟಿಗೆ ಆಗಿರಲಿಲ್ಲ ಟಾಪ್ 1 ಅಥವಾ ಟಾಪ್ 10. ಅವನಿಗೆ ಫಸ್ಟಿಗೆ ಟಾಪ್ 15 ಆಗಿತ್ತು, ಅವನಿಗೆ ನೆಕ್ಸ್ಟು ಟಾಪ್ 10 ಆಯಿತು ಅಂತ ಅಂದ್ಕೊಳ್ಳೋಣ. ಆವಾಗ ಟಾಪ್ 15 ವೇಕೆಂಟ್ ಆಗುತ್ತೆ. ಹೀಗೆ ವೇಕೆನ್ಸಿ ಬಂದು ಏನಾಗುತ್ತೆ ಅಂತ ಕೇಳಿದ್ರೆ, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಅವನ ಮೆಡಿಕಲ್ ಇದರಲ್ಲಿ ಏನು ಹೇಳ್ತಾರೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ ಇದ್ದಿತ್ತು, ಅದು ಅವನಿಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದ್ದಿದ್ದರೂ ಕೂಡ ಅವನಿಗೆ ಮಿಸ್ ಆಗಿ ಹೋಗುತ್ತಲ್ಲ. ಯಾಕಂದರೆ ಅವನಿಗೆ ಆಲ್ರೆಡಿ ಇಂಜಿನಿಯರಿಂಗ್ ಸೀಟ್ ಆಗಿರುತ್ತೆ, ಅವನು ಜಾಯ್ನ್ ಆಗಿರ್ತಾನೆ. ಸೊ ಇಲ್ಲಿ ನನಗೆ ಸ್ವಲ್ಪ ಡೌಟ್ ಬರ್ತಾ ಇದೆ, ಇದನ್ನು ಹೇಗೆ ನೀವು ಇದು ಮಾಡ್ತೀರಾ ಅಂದರೆ, ಒಂದೇ ಈ ಥರ ಮಾಡ್ಬೋದು. ಏನಂತ ಕೇಳಿದರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೂ ಲೇಟಾಗಿ ಕೊಡ್ಬೋದು, ಅಥವಾ ಬೇಗ ಕೊಟ್ಟರೆ ಇದರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏನೂ ಪ್ರಾಫಿಟ್ ಇಲ್ಲ. ಯಾವುದರಿಂದ ಮೆಡಿಕಲ್ ಸೀಟ್ಸ್ಗಳು ಇನ್ಕ್ರೀಸ್ ಆಗೋದ್ರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಏನೂ ಪ್ರಾಫಿಟ್ ಇಲ್ಲ. ಅದು ಅಂದರೆ ಇದು ನಿಮಗೆ ವೇಕೆನ್ಸಿ ಹೇಗಾಗುತ್ತೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಯಾಕಂತ ಕೇಳಿದರೆ, ಈಗ ಇಂಜಿನಿಯರಿಂಗು ಇರುತ್ತೆ, ಕೆಲವೊಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ಲು ಇರುತ್ತೆ. ಬಟ್ ಇವರು ಇಂಜಿನಿಯರಿಂಗ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿದರೆ MCCಗಿಂತ ರಿಸಲ್ಟ್ ಬರಲಿಕ್ಕೆ ಮುಂಚೆ, ಇದರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೇನು ಲಾಭ ಇಲ್ಲ. ಸೊ ಅದರ ಬಗ್ಗೆ ಒಂದು ನಮ್ಗೆ ಅಪ್ಡೇಟ್ ಕೊಡಬೇಕು, ಇದು ಹೇಗಾಗುತ್ತೆ. ಅಥವಾ ಇಂಜಿನಿಯರಿಂಗ್ ನೀವು ಕಂಪ್ಲೀಟ್ ಮಾಡಿಬಿಡ್ತೀರಾ 15th ಒಳಗಡೆ, ಆರ್ ಎಲ್ಸ್ ಮೆಡಿಕಲ್ ಇದೆಲ್ಲದಕ್ಕೂ ವೆಯ್ಟ್ ಮಾಡಿಕೊಂಡು ಅದೆಲ್ಲ ಅಪ್ಗ್ರೇಡ್ ಆಗಲಿ ಅನ್ನೋದನ್ನು ವೆಯ್ಟ್ ಮಾಡ್ತೀರಾ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದಿರುತ್ತೆ, ಆಯಿತಾ. ಸೊ ರಿಸಲ್ಟ್ ಬಗ್ಗೆ ಇಲ್ಲಿಯವರೆಗೂ ಕೂಡ ಅಫಿಷಿಯಲಾಗಿ ಏನೂ ಕನ್ಫರ್ಮೇಷನ್ ಇಲ್ಲ ಎಲ್ಲಿಂದ, KEA ಕಡೆಯಿಂದ. ಇನ್ ಕೇಸ್ ಮೆಡಿಕಲ್ಲಿಗೆ ವೆಯ್ಟ್ ಮಾಡೋದೇ ಇಲ್ಲ ನಾವು, KEAದವರು ಇಲ್ಲ ಮೆಡಿಕಲ್ದವ್ರದ್ದು MCCದಾಗಲಿ, ಬೇಕಾದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಯಾರು KEA ಕಡೆಯಿಂದ ಮೆಡಿಕಲ್ ಸೀಟ್ಸನ್ನು ತಗೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ವೆಯ್ಟ್ ಮಾಡ್ತೇವೆ, ಇಂಜಿನಿಯರಿಂಗ್ ಅವ್ರದ್ದು ರಿಸಲ್ಟ್ ಕೊಡ್ತೇವೆ, ನೀವು ಅಡ್ಮಿಷನ್ ಆಗಿ ಅಂತ ಬಿಡ್ತೇವೆ ಅಂತ ಹೇಳಿದರೆ ಇದರಿಂದ ಏನೂ ಯೂಸ್ ಇಲ್ಲ. ಬಂದರೆ ರಿಸಲ್ಟ್ ಇವತ್ತು ಅಥವಾ ನಾಳೆ ಬರ್ಬೋದು. ಇಲ್ಲ MCCಗೂ ವೆಯ್ಟ್ ಮಾಡ್ತೇವೆ, ಫಸ್ಟಿಗೆ ಪ್ರಾವಿಷನಲ್ ರಿಸಲ್ಟ್ ಕೊಡ್ತೇವೆ, MCC 15th ಒಳಗೆ ರಿಸಲ್ಟ್ ಬರ್ಬೋದೇನೋ ಅಂತೇಳೋ ಒಂದು ಇದಿದ್ದರೆ, ಏನೋ ನಂಬಿಕೆ ಇದ್ದರೆ MCC ಮೇಲೆ, ಅವರು ಇಂಜಿನಿಯರಿಂಗ್ ಮೆಡಿಕಲ್ ಎರಡಕ್ಕೂ ಕೂಡ ಪ್ರಾವಿಷನಲ್ ರಿಸಲ್ಟನ್ನು ಕೊಟ್ಟು ವೆಯ್ಟ್ ಮಾಡಿ, ಅದಾದ ನಂತರ MCC ರಿಸಲ್ಟ್ ಬಂದಾದ ಮೇಲೆ ಇಲ್ಲಿಂದ ಕ್ವಿಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟು ಮತ್ತೆ ರೀರನ್ ಮಾಡಿ ಆ್ಯಕ್ಚುಯಲ್ ರಿಸಲ್ಟ್ ಕೊಡ್ತಾರೆ. ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು. ಗೊತ್ತಿಲ್ಲ, ಹೋಪ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದು ಯಾವ ರೀತಿ ನಡೀತದೆ ಅಂತ ಹೇಳೋದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತಾರಂತ ಅಂದ್ಕೊಂಡಿದ್ದೇನೆ. ರಿಸಲ್ಟ್ ಬಗ್ಗೆ ಅಫಿಷಿಯಲಾಗಿ ಏನೂ ಕನ್ಫರ್ಮೇಷನ್ ಇಲ್ಲ. ಸುಮ್ಮನೆ ಸ್ಟೂಡೆಂಟ್ಸ್ಗಳು ಯಾವುದ್ಯಾವುದು ಯೂಟ್ಯೂಬ್ ಚಾನಲ್ನ ತೊಗೊಂಡು ಅವರು ಡೈಲಿ 10 ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಸುಮ್ಮನೆ ಏನೂ ಇರೋದಿಲ್ಲ. ಅದನ್ನೆಲ್ಲ ತೊಗೊಂಡು ಟೆನ್ಷನ್ ತೊಗೊಂಡು ಮೆಸೇಜ್ ಮಾಡಬೇಡಿ. ಇನ್ ಕೇಸ್ ನನಗೆ ಆ್ಯಕ್ಚುಯಲ್ ರಿಸಲ್ಟ್ ಬರೋದಿದೆ ನಾನು ಹೇಳ್ತೇನೆ, ಓಕೆ. ಆ್ಯಕ್ಚುಯಲ್ ರಿಸಲ್ಟ್ ಅಫಿಷಿಯಲಾಗಿ ಏನೇ ಕನ್ಫರ್ಮೇಷನ್ ಇದ್ದರೂ ನಾನು ಅಪ್ಡೇಟ್ ಕೊಡ್ತೇನೆ, ಸರಿನಾ. ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ನೋಡೋಣ ಸೆಕೆಂಡ್ ರೌಂಡ್ನ ನಂತರ ಥರ್ಡ್ ರೌಂಡಿಗೆ ತುಂಬ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, 21,000 ಸೀಟ್ಸ್ಗಳು ವೇಕೆಂಟ್ ಇದೆ. ಬಿಕಾಸ್ ಕಾಮಿಡಿಕಲ್ಲಿ ಉಳಿದಿರೋ ಸೀಟನ್ನು ಈಚೆ ಕಡೆ ಕೊಟ್ಟಿರಬೇಕು ಅಂತ ಅಂದ್ಕೊಳ್ತೇನೆ. ಸೊ ತುಂಬ ವೇಕೆಂಟ್ ಇದೆ, ಎಲ್ಲರಿಗೂ ಕೂಡ ಒಳ್ಳೆ ಕಾಲೇಜ್ ಸಿಗಲಿ, ಒಳ್ಳೆ ಕಾಲೇಜ್ ಅಪ್ಗ್ರೇಡ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.